ಕುಂತಿ ಪುತ್ರ ಕರ್ಣ ಮಡಿವಂತ. ಯಾಕೆ ಅಂತ ಕೇಳಿದರೆ ಅವನು ಕಿವಿಯಲ್ಲಿ ಹುಟ್ಟಿದ್ದು. ನಾವೆಲ್ಲರೂ ಮಡಿವಂತರಲ್ಲ. ನಾವು ಬೆನ್ನಿನಲ್ಲಿ ಏನಾದರೂ ಹುಟ್ಟಿದರೆ ಮಡಿವಂತ ಅಂತ ಹೇಳ್ಬೋದು. ಹಾಗಾದರೆ ನೀವು ನನ್ನನ್ನು ಪ್ರಶ್ನೆ ಮಾಡ್ಬೋದು, ಸ್ವಾಮಿ ನೀವು ಜನಿವಾರ ಹಾಕಿದ್ದೀರಲ್ಲ, ನೀವು ಮಡಿವಂತರಲ್ವಾ ಅಂತ. ಖಂಡಿತವಾಗಿಯೂ ನಾನು ಮಡಿವಂತನಲ್ಲ. ಕಾರಣ ತಂದೆಯ ಜನೇಂದ್ರಿಯನಾಥ, ತಂದೆಯ ಜನೇಂದ್ರಿಯದ ಮುಖಾಂತರ ತಾಯಿಯ ಒಳಗೆ ಹೋಗಿದ್ದಂಥ ಯೋನಿಯು ಕೂಡ ನಾಥ. ಅಲ್ಲಿ ಕೂಡ ಗರ್ಭಕೋಶದಲ್ಲಿ ಸುತ್ತಮುತ್ತ ಮಲ ವಿಸರ್ಜನೆ ಇದೆ. ಅಲ್ಲಿ ಬೆಳೆದಂಥ ನಾವು ಶಿಶು ಬೆಳೆದು ಹೊರಗೆ ಬಂದಾಗ ಅದು ನಾಥ ಜಾಗ. ಮತ್ತು ನೀವು ನನ್ನನ್ನು ಮಡಿವಂತ ಅಂತ ಹೇಗೆ ಹೇಳೋದು? ಹಾಗಾದರೆ ಮಡಿವಂತ ನನ್ನ ಅಜ್ಞಾನವನ್ನು ಜ್ಞಾನ ಅಗ್ನಿಯಿಂದ ಸುಟ್ಟು ನಾನು ಮಡಿವಂತನಾಗಬೇಕು. ಜನಿವಾರದಿಂದ ನಾನು ಮಡಿವಂತನಾಗುವುದಿಲ್ಲ. ಇದು ನಿಮಗೆ ತಿಳಿದಿರಬೇಕು. ಹಾಗಾದರೆ ಹೆಣ್ಣು ಮೈಲಿಗೆನಾ? ಹೆಣ್ಣು ಮೈಲಿಗೆ ಅಂತ ಯಾರು ಹೇಳಿದ್ದು? ಶಿವ ಹೇಳಿಲ್ಲ, ಕೃಷ್ಣ ಹೇಳಿಲ್ಲ, ರಾಮ ಹೇಳಿಲ್ಲ. ಶಿವನ ತಲೆಯಲ್ಲಿ ಗಂಗೆಯ ಪೇಡಾಗುವ ಹಣೆಯಲ್ಲಿ ಹರಿಯುತ್ತಾ ಹೋಗ್ತಿತ್ತು. ಮತ್ತು ತೊಡೆಯಲ್ಲಿ ಪಾರ್ವತಿ ದೇವಿ ಕುಳಿತಾಗ ಪೇಡಾಗ್ತಿತ್ತು. ಮೈಲಿಗೆ ಅಂತ ಹೇಳಿಲ್ಲ. ಅನುಸೂಯ ದೇವಿ ಹೇಳಿಲ್ಲ. ಅಹಲ್ಯ ಹೆಣ್ಣು ಮೈಲಿಗೆ ಅಂತ ಹೇಳಿಲ್ಲ. ಹಾಗಾದರೆ ಇಲ್ಲಿ ಮೈಲಿಗೆ ಅಂತ ಹೇಳಿದ್ದು ಯಾರು? ಹಾಗಾದರೆ ನಾವೆಲ್ಲರೂ ಪ್ರತಿಯೊಬ್ಬರೂ ಜ್ಞಾನದಿಂದ ಮಡಿವಂತರಾಗಬೇಕು, ಜನಿವಾರದಿಂದ ಮಡಿವಂತರಾಗುವುದಲ್ಲ. ಇದನ್ನು ನೀವು ಪ್ರತಿಯೊಬ್ಬರೂ ತಿಳಿದಿರಬೇಕು. ಹಾಗಾದರೆ ನಾವು ಪ್ರತಿ ದಿವಸವೂ ಕೂಡ 1 ಗಂಟೆ ಆದರೂ ಸಾಧನೆ ಮಾಡಿ ಜ್ಞಾನವಂತರಾಗಬೇಕು. ನಿಮಗೆ ಎಲ್ಲ ಏನು ಬೇಕೋ ಅದು ಯೂನಿವರ್ಸ್ ಪರಮಾತ್ಮ ಕೊಡ್ತಾನೆ. ನಾವು ಅದನ್ನು ಕೇಳಲಿಕ್ಕೆ ರೆಡಿ ಇಲ್ಲ, ನಮಗೆ ಗೊತ್ತೂ ಇಲ್ಲ, ಹೇಳಿಕೊಡುವವರು ಯಾರಿಲ್ಲ. ಮೈಂಡ್ ಸೆಟ್ ವರ್ಕ್ಶಾಪ್ನಲ್ಲಿ ಇದೇ ಕೆಲಸವನ್ನು ನಾನು ಮಾಡ್ತಿದ್ದೇನೆ. ನಿಮ್ಮ ಅಜ್ಞಾನವನ್ನು ತೆಗೆದುಹಾಕಿ ನಿಮ್ಮಿಂದಲೇ ತೆಗೆದುಹಾಕಿಸಿ ಪ್ರತಿಯೊಬ್ಬರು ಬ್ರಹ್ಮಜ್ಞಾನಿ ಆಗಬೇಕು. ರೋಗಮುಕ್ತ ಜೀವನ. ನೀವು ಏನು ಕೆಲಸ ಸಂಕಲ್ಪ ಮಾಡ್ತೀರೋ ಅದೆಲ್ಲವೂ ನೆರವೇರಬೇಕಾದರೆ ನೀವು ಜ್ಞಾನರಾಗಬೇಕು. ನನ್ನೊಂದು ಫೋನ್ ನಂಬರ್ ಕೂಡ ಬರೆದುಕೊಳ್ಳಿ, 9880254627. ಜೈ ಶ್ರೀರಾಮ್.